ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಎಸ್ ಆನಂದಮೂರ್ತಿ, ನಿಮ್ಮ ಹಿತೈಷಿ. ಇವತ್ತಿನ ಟಾಪಿಕ್ ಪಾನ್ಸಿ ಸ್ಕೀಮ್ಸ್. ಸ್ನೇಹಿತರೆ, ನಮಗೆಲ್ಲರಿಗೂ ಆಸೆ ಜಾಸ್ತಿ. ಆಸೆ ಮನುಷ್ಯನ ಸಹಜ ಲಕ್ಷಣ. ನಮಗೆ ಯಾರಾದರೂ ತುಂಬ ರಿಟರ್ನ್ಸ್ ಕೊಡ್ತೀನಿ ಅಥವಾ ಜಾಸ್ತಿ ರಿಟರ್ನ್ಸ್ ಕೊಡ್ತೀನಿ ಅಂತಂದರೆ ನಾವು ಅವ್ರಿಗೆ ನಮ್ಮ ದುಡ್ಡನ್ನ ಕೊಡ್ತೀವಿ. ಒಂದು ಕ್ಷಣವೂ ಯೋಚನೆ ಮಾಡಲ್ಲ ಆ ದುಡ್ಡಿಗೆ ಅವ್ರು ರಿಟರ್ನ್ ಹೇಗೆ ಕೊಡ್ತಾರೆ ಅಂತ. ಉದಾಹರಣೆಗೆ ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ನಾವು ಬ್ಯಾಂಕಲ್ಲಿ FD ಇಡ್ತೀವಿ. ಬ್ಯಾಂಕ್ ಏನು ಮಾಡುತ್ತೆ, ಆ ದುಡ್ಡನ್ನು ಲೋನ್ ಕೊಟ್ಟು ಆ ಲೋನ್ ರಿಟರ್ನ್ ಬರೋದರಲ್ಲಿ ನಮಗೆ ಬಡ್ಡಿ ಕೊಡುತ್ತೆ. ಅಂದರೆ ಅವರು 10% 15% ಸಂಪಾದನೆ ಮಾಡಿದ್ರೆ ನಮಗೆ ಕೊಡೋದು 6% ಮಾತ್ರ. ಸೊ ಒಂದು ವೇಳೆ ಅವರು 20% ಕೊಡ್ತೀನಿ ಅಂತಂದರೆ ನಂಬಬೋದಾ? ಇದರರ್ಥ ಏನು? ನಾವು ಎಲ್ಲೇ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಅವರು ನಮಗೆ ಯಾವ ಆಧಾರದಿಂದ ನನಗೆ ಎಷ್ಟು ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಾವು ಹೂಡಿಕೆ ಮಾಡ್ತಿರೋದು ಸರಿನೋ ತಪ್ಪೋ ಅಥವಾ ಹೂಡಿಕೆ ಮಾಡಬೇಕೋ ಅಂತ ನಿರ್ಧಾರ ಮಾಡೋಕ್ಕೆ ಸಾಧ್ಯ. ಪಾನ್ಸಿ ಸ್ಕೀಮ್ಸಲ್ಲಿ ಏನಾಗುತ್ತೆ ಸ್ನೇಹಿತರೆ, ಅಲ್ಲಿ ತುಂಬ ಹೈ ರಿಟರ್ನ್ಸ್ನ ಪ್ರಾಮಿಸ್ ಮಾಡ್ತಾರೆ. ಅವರು ಒಂದೊಂದು ಕತೆ ಹೇಳ್ಬೋದು, ನಾವು ಅಲ್ಲಿ ಹೂಡಿಕೆ ಮಾಡ್ತೀವಿ, ನಮಗೆ ಇಷ್ಟು ರಿಟರ್ನ್ ಸಿಗುತ್ತೆ ಅಥವಾ ನಮಗೆ ಡಬಲ್ ಸಿಗುತ್ತೆ, ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಭಾಗ ಮಾತ್ರ ನಿಮ್ಗೆ ಕೊಡ್ತೀವಿ. ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡ್ತೀವಿ ಅಂತಲೂ ಇಸ್ಕೊಂಡಿದ್ದಾರೆ. ಆದರೆ ವಾಸ್ತವನ ನಾವು ಆಲೋಚನೆ ಮಾಡಬೇಕು ಸ್ನೇಹಿತರೆ. ತುಂಬ ಜನ ಏನು ಮಾಡ್ತಾರೆ, ಹೈ ರಿಟರ್ನ್ ಹೇಳ್ತಾರೆ. ನಾವು ಒಂದು ಮೂಲ ತತ್ವನ ತಿಳ್ಕೋಬೇಕು. ಹೈ ರಿಸ್ಕ್ ಹೈ ರಿಟರ್ನ್, ಲೋ ರಿಸ್ಕ್ ಲೋ ರಿಟರ್ನ್. ಅಂದರೆ ನಮಗೆ ರಿಟರ್ನ್ ಯಾವತ್ತಿದ್ರೂ ರಿಸ್ಕ್ಗೆ ಕನೆಕ್ಟ್ ಆಗಿರುತ್ತೆ. ಈ ಪಾನ್ಸಿ ಸ್ಕೀಮ್ಸಲ್ಲಿ ಏನಾಗುತ್ತೆ ಅಂದರೆ, ರಿಸ್ಕ್ ಕಡಿಮೆ ಇದೆ ಅಥವಾ ರಿಸ್ಕ್ ಇಲ್ಲವೇ ಇಲ್ಲ, ನೀವು ಜಸ್ಟ್ ಹೂಡಿಕೆ ಮಾಡಿ ಸಾಕು, ತಿಂಗಳ ನಿಮಗೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗಲ್ಲಿ ಕನ್ಸಿಸ್ಟೆಂಟಾಗಿ ನಿಮಗೆ ಹಣ ಕೊಡ್ತಾ ಹೋಗ್ತಾರೆ. ಆ ದುಡ್ಡು ಅವರು ಸಂಪಾದನೆ ಮಾಡಿರೋದಲ್ಲ, ನೀವು ಕೊಟ್ಟಂಥ ಹಣದಿಂದನೇ ಸ್ವಲ್ಪ ಭಾಗನ ನಿಮಗೆ ಕೊಡ್ತಾ ಇರ್ತಾರೆ. ಅಥವಾ ಹೊಸ ಇನ್ವೆಸ್ಟರ್ಸ್ ಯಾರು ಬರ್ತಾರೋ ಅವ್ರ ಹಣದಿಂದ ನಿಮಗೆ ಕೊಡ್ತಾ ಹೋಗ್ತಾರೆ. ಒಂದು ಅಂತರದ ನಂತರ ಇದು ಪಿರಮಿಡ್ ಶೇಪಲ್ಲಿ ಆಕಾರ ತಗೊಳುತ್ತೆ. ಅಂದರೆ ಹೆಚ್ಚು ಜನ ಬರ್ತಾ ಇರ್ತಾರೆ. ಸೊ ಯಾರು ಹೆಚ್ಚು ಜನ ಬರ್ತಾ ಇರ್ತಾರೋ, ದುಡ್ಡು ಬರ್ತಾ ಇರುತ್ತೋ ಅವ್ನು ಸ್ವಲ್ಪ ಕೊಡ್ತಾ ಇರ್ತಾನೆ. ಒಂದು ಹಂತದಲ್ಲಿ ಯಾವಾಗ ಹಣದ ಒಳ ಹರಿಯುವಿಕೆ ಕಡಿಮೆ ಆಗುತ್ತೋ ಅಥವಾ ಇನ್ಫ್ಲೋ ಕಡಿಮೆ ಆಗುತ್ತೋ, ಸೊ ಇವನು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವನು ಅಥವಾ ಈ ಸ್ಕೀಮ್ ನಡೆಸ್ತಿರೋಂಥವ್ರು ಈ ದುಡ್ಡನ್ನು ತಗೊಂಡು ಮಯ ಆಗಿಬಿಡ್ತಾರೆ. ನಾವು ರಿಟರ್ನ್ ಆಸೆಗೆ ಬಿದ್ದು ನಮ್ಮ ಅಷ್ಟು ವರ್ಷದ ಶ್ರಮಪಟ್ಟ ದುಡ್ಡನ್ನ ಕಳ್ಕೊತೀವಿ. ಹಾಗಿದ್ದರೆ ಸ್ನೇಹಿತರೆ, ನಾವು ಪಾನ್ಸಿ ಸ್ಕೀಮ್ ಅಂತ ಹೇಗೆ ಕಂಡುಹಿಡಿಯೋದು? ಸಿಂಪಲ್ ಸ್ನೇಹಿತರೆ. ನಾವು ಯಾವುದಲ್ಲೇ ಹೂಡಿಕೆ ಮಾಡಬೇಕಾದ್ರೂ ಆ ಹೂಡಿಕೆ ಎಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಅವರಿಗೆ ನಮಗೆ ರಿಟರ್ನ್ ಕೊಡೋದಕ್ಕೆ ಅವರ ಆದಾಯ ಮೂಲ ಏನು ಅಂತ ನಾವು ತಿಳ್ಕೋಬೇಕು. ಅವ್ರಿಗೆ ಆದಾಯ ಮೂಲ ತಿಳ್ಕೊಂಡು ಆ ಆದಾಯದಲ್ಲಿ ನಮಗೆ ಎಷ್ಟು % ಕೊಡ್ತಾ ಇದ್ದಾರೆ ಯೋಚನೆ ಮಾಡಬೇಕು. ಜೊತೆಗೆ ಯಾರಾದರೂ ಹೈ ರಿಟರ್ನ್ ಕೊಡ್ತಾ ಇದ್ದಾರೆ ಅಂತಂದರೆ ಅಥವಾ ತಿಂಗಳ ಕನ್ಸಿಸ್ಟೆಂಟಾಗಿ ರಿಟರ್ನ್ ಕೊಡ್ತಾ ಇದ್ದಾರೆ ಅಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಜೊತೆಗೆ ಏನಾಗಿರುತ್ತೆ ಅಂದರೆ, ಈ ಥರ ಪಾನ್ಸಿ ಸ್ಕೀಮ್ ನಡೆಸೋರು ಸಾಮಾನ್ಯವಾಗಿ ರಿಜಿಸ್ಟ್ರೇಷನ್ ಅಥವಾ ಗೌರ್ಮೆಂಟಿಂದ ಬೇಕಾದಂಥ ಅಧಿಕೃತ ನೋಂದಣಿನ ಮಾಡಿಸಿರೋಲ್ಲ. ನಿಮಗೆ ತೋರಿಸೋದಕ್ಕೆ ನಾರ್ಮಲ್ ರಿಜಿಸ್ಟ್ರೇಷನ್ ತೋರಿಸ್ತಾರೆ. ಆದರೆ ಆ ಸ್ಪೆಸಿಫಿಕ್ ಸ್ಕೀಮ್ ನಡೆಸೋದಕ್ಕೆ ಅವ್ರ ಹತ್ರ ಅನುಮತಿ ಇದೆಯಾ? ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಯಾವುದೇ ಒಂದು ಸ್ಟಾಕ್ ಬ್ರೋಕಿಂಗ್ ಹೋದರೆ ಅವರು SEBI ರಿಜಿಸ್ಟ್ರೇಷನ್ ಆಗಿರಬೇಕು ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಆಗಿರಬೇಕು. ಅದೇ ಮ್ಯೂಚುವಲ್ ಫಂಡ್ಸ್ ಮಾರೋರ ಹತ್ರ ಹೋದರೆ ಅವರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿರಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿ ರಿಜಿಸ್ಟರ್ ಆಗಿರಬೇಕು. ಸೊ ಈ ಥರ ಯಾವುದೇ ರೀತಿ ಅವ್ರ ಹತ್ರ ರಿಜಿಸ್ಟ್ರೇಷನ್ ಇರೋದಿಲ್ಲ. ಅದಿದ್ದರೂ ಅದು ಫೇಕ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಜೊತೆಗೆ ಏನಾಗಿರುತ್ತೆ ಅಂದರೆ, ಇವರು ಏನೊಂದು ಡಾಕ್ಯುಮೆಂಟೇಷನ್ ಕೊಡ್ತಾರೋ ಅದರಲ್ಲಿ ತುಂಬ ತಪ್ಪುಗಳಿರುತ್ತೆ, ಎರರ್ಗಳಿರುತ್ತೆ. ಜೊತೆಗೆ ಇರೋದು ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಇವರೇ. ಉದಾಹರಣೆಗೆ ನಾವು ತುಂಬ ಜಾಹಿರಾತುಗಳು ನೋಡ್ತಾ ಇರ್ಬೋದು. ನಿಮಗೆ ಶಾರದಾ ಚಿಟ್ ಫಂಡ್ ಇರ್ಬೋದು, ಸಹಾರಾ ಫಂಡ್ ಇರ್ಬೋದು. ಅಷ್ಟೇ ಯಾಕೆ, ತುಂಬ ದಿನನಿತ್ಯ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ಯಾರೋ ನಮಗೆ ಹೆಚ್ಚು ಬಡ್ಡಿ ಆಸೆಯಿಂದನೋ ಅಥವಾ ಹೆಚ್ಚು ರಿಟರ್ನ್ ಆಸೆಯಿಂದನೋ ನಮ್ಮ ಹತ್ರ ದುಡ್ಡು ತೊಗೊಂಡು ತುಂಬ ಮೋಸ ಆಗಿರೋದು ನೋಡ್ತಾ ಇರ್ತೀವಿ. ಹಾಗಾಗಿ ಸ್ನೇಹಿತರೆ, ನೀವು ಕಷ್ಟಪಟ್ಟು ಜೀವನ ಪೂರ್ತಿ ಸಂಗ್ರಹಿಸಿದ ಹಣನ ಇದರ ಯಾರೋ ಮಾತಿಗೆ ಕೇಳಿ ದುಡ್ಡು ಕೊಡಬೇಡಿ, ಮೋಸ ಹೋಗಬೇಡಿ. ನಮ್ಮ ದುಡ್ಡನ್ನ ಉಳಿಸ್ಕೊಳ್ಳೋದಕ್ಕೆ ಜಾಗೃತೆ ಎಷ್ಟಿದ್ರೂ ಸಾಲಲ್ಲ. ಆಲೋಚನೆ ಮಾಡಿ. ಹಾಗೂ ಯಾವುದೇ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಅವರ ಸಂಸ್ಥೆಯ ಹಿನ್ನೆಲೆನ ನೋಡಿ. ನಿಮಗೇನಾದರೂ ಅನುಮಾನ ಬಂದರೆ ಅವ್ರದ್ದು ರಿಜಿಸ್ಟ್ರೇಷನ್ ಕೋಡ್ನ ನೀವು ವೆರಿಫೈ ಮಾಡ್ಕೊಳ್ಳಿ. ಕಂಪ್ನಿ ಆದರೆ MCA ಆದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಅಥವಾ ಮ್ಯೂಚುವಲ್ ಫಂಡ್ಸ್ ಇಕ್ವಿಟೀಸ್ ಆದರೆ SEBI ರಿಜಿಸ್ಟ್ರೇಷನ್, ಮ್ಯೂಚುವಲ್ ಫಂಡ್ ರಿಜಿಸ್ಟ್ರೇಷನ್ ನಂಬರ್, ಸೊ ಅಥವಾ ರಿಯಲ್ ಎಸ್ಟೇಟ್. ಸೊ ಪ್ರತಿಯೊಂದು ಹಂತದ ರಿಜಿಸ್ಟ್ರೇಷನ್ನ ನೀವು ಚೆಕ್ ಮಾಡಿ. ಮತ್ತು ಅವರು ಯಾವುದೇ ಇನ್ವೆಸ್ಟ್ಮೆಂಟ್ಸ್ಗೆ ಆ ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದ್ದಾರಾ,
ಅದು ನೋಡಬೇಕಾಗುತ್ತೆ. ಯಾಕೆಂದರೆ ಸರ್ಕಾರ ಯಾವುದೇ ಗೈಡ್ಲೈನ್ಸ್ ಆಗಲಿ ಅಥವಾ ಯಾವುದೇ ಮುಂಜಾಗ್ರತಾ ಕ್ರಮನಾಗಲಿ ಸುಮ್ಮನೆ ಅವರು ಮಾಡೋದಿಲ್ಲ. ನಾವುಗಳು ಮೋಸ ಹೋಗಬಾರ್ದು ಅಥವಾ ನಾವು ನಮ್ಮ ಹೂಡಿಕೆ ಸುರಕ್ಷಿತವಾಗಿರಬೇಕು ಅನ್ನೋದಕ್ಕೋಸ್ಕರನೇ ಇದೆಲ್ಲ ಸರ್ಕಾರದವರು ಮಾಡಿರ್ತಾರೆ. ಹಾಗಾಗಿ ನಾವು ಸರ್ಕಾರ ಅಷ್ಟೇ ಅಲ್ಲ, ಇದು ನಮ್ಮ ಜವಾಬ್ದಾರಿ ಕೂಡ ಸ್ನೇಹಿತರೆ. ಎಚ್ಚರಿಕೆಯಿಂದ ನಮ್ಮ ಹಣವನ್ನು ಹೂಡಿಕೆ ಮಾಡಬೇಕು ಹೇಳ್ತಾ ಇವತ್ತಿನ ನುಡಿಮತ್ತು, ನಾವು ಎಂದಿಗೂ ನಮ್ಮ ಗುರಿ ತಲುಪೋ ತನಕ ನಿಲ್ಲಬಾರದು. ನಮಸ್ಕಾರ ಸ್ನೇಹಿತರೆ.